ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ನಮಸ್ಕಾರ ರೀ, ಸ್ವಾಗತ ನಿಮಗೆ ಶಿಶುನಾಳ ಶರೀಫರ ಗದ್ದುಗೆಗೆ. ಸವಣೂರಿನಲ್ಲಿ ಇರುವಂತಹ ಈ ಗ್ರಾಮ 18 ಶತಮಾನದ ಶ್ರೇಷ್ಠ ಸಂತ ಕವಿ ದಾರ್ಶನಿಕ ಶಿಶುನಾಳ ಶರೀಫರ ಗದ್ದುಗೆಗೆ ಕನ್ನಡ ನಾಡು ಶರಣರು ನಡೆದಂತಹ ನಾಡು ಎಂದು ಹೇಳಬಹುದು. ಸೋರುತ್ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಬಹಳ ಬೇಕಾದವರು ನಮ್ಮ ಸಂತ ಶಿಶುನಾಳ ಶರೀಫರು ಅವರ ಗದ್ದುಗೆಗೆ ಸ್ವಾಗತ. ಶರೀಫರು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಒಂದು ಸಂಕೇತ ಎಂದು ಹೇಳಬಹುದು. ಹಾಗೆ ಅವರು ಹಿಂದೂ ಆಗಿದ್ದರೂ ಜನಿವಾರ ಹಾಕಿದ ಜನಿವಾರವ ಎಂದು ಹೇಳಿದರು. ಶಿಶುನಾಳ ಶರೀಫರಿಗೆ ಸಾಕಷ್ಟು ವಿರೋಧಿಗಳು ಇದ್ದರೂ ಸಹ ಹಿಂದೂ ಪರಿವಾರದ ಜನಿವಾರ ಹಾಕಿಕೊಂಡರು. ಅವರು ಬರೆದಂತಹ ಹಾಡುಗಳು ಸಮಾಜದ ಅಂಕು ಡಂಕುಗಳನ್ನು ತಿದ್ದುವಂತಹ ಕವಿತೆಗಳಾಗಿವೆ. ಹಾಗೆ ನೀವೆಲ್ಲ ಅವರ ಹಾಡುಗಳನ್ನು ಕೇಳಬಹುದು. ಸೋರುತ್ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಶಿಶುನಾಳ ಶರೀಫ್ ಅವರು 1819ರಲ್ಲಿ ಧಾರವಾಡ ಜಿಲ್ಲೆ ಶಿಶುನಾಳ ಗ್ರಾಮದಲ್ಲಿ ಜನಿಸಿದರು. ತಂದೆ ಇಮಾಮ್ ಸಾಹೇಬ್ ಅವರು ಧಾರ್ಮಿಕವಾಗಿ ಪ್ರಭಾವ ವ್ಯಕ್ತಿ ಆಗಿದ್ದರು. ಹಾಗೆಯೇ ತಾಯಿ ಉಜ್ಮಾ ಹಿಂದೂ ಕುಟುಂಬದ ಪುರಾಣ ಪರಿಚಿತ ಮಹಿಳೆ ಎಂಬ ನಂಬಿಕೆಗಳಿವೆ. ಇದರ ಬಗ್ಗೆ ಪ್ರತ್ಯಕ್ಷವಾಗಿ ದಾಖಲೆಗಳಿದ್ದರೂ ಕೆಲವು ಜನಪದ ಕಥೆಗಳು ಇದನ್ನು ಸಾರುತ್ತಿವೆ. ಶಿಶುನಾಳ ಶರೀಫ್ ಅವರು ಬಾಲ್ಯ ಜೀವನವು ಸರಳವಾಗಿತ್ತು ಎಂದು ಹೇಳಬಹುದು. ಹಾಗೆ ಉನ್ನತ ಧ್ಯೇಯಗಳು ತುಂಬಿದ್ದವು. ಅವರು ಬಾಲ್ಯದಿಂದಲೇ ಧರ್ಮಾಂತರ, ಸಾಮರಸ್ಯ, ಮಾನವತೆ ಪ್ರೀತಿಯು ಆಳವಾಗಿ ಬೆಳೆದು ಬಂದಿತ್ತು. ಹೋಗೋದು ನಾನು ಕಲಿಸ್ತೇನೆ ಶಾಲೆ ನಂದು. ಅವನ ದಿನಾನು ಓದೋದು ಬರೋದು ಕಲಿಸೋಣ ಬಂದು ಮಸ್ತ ಹೇಳಕ್ಕಿಂತ ಫಸ್ಟ್ ಹೇಳೋನಂತ. ಹೋಗಿ ಪುಸ್ತಕ ಹೊರಗೆ ನಿಂತು ಪುಸ್ತಕ ತೋರ್ಸೋಣಂತ. ಸರಿಪಜ್ಜ ಕರೆಕ್ಟ್ ಯಾರು ಕಲಿಸ್ತಾರ ನಿನಗ ಅಂತ. ನನ್ ಗುರು ಅದನ್ರಿ ಅನ್ನ. ಗುರು ಅಂದ್ರೆ ಯಾರು ನೀವ ಅಲ್ರಿ ಅನ್ನಂತ ಮಸ್ತಾಗ. ಅಲ್ಲಿ ನೆಚ್ಚಿನಪ್ಪ ನಿನ್ನ ಎಲ್ಲರ ಕಲಿಪ ನೀನ. ಅವ್ ಗುರುಗಂದ್ರ ಆಶೀರ್ವಾದ ಅಷ್ಟು ತಗೋ ನೀನ ಅಂದ್ರ ಆತಂತೆ. ಈಗ ಹೆಂಗ ದೊಡ್ಡ ಅವಕನ್ ಹಂಗಂಗ ಇವ್ನ ಕರ್ಕೊಂಡ್ ಅಡ್ಡಾಡಕ್ ಹತ್ಯಾನಲ್ಲ. ಅವ್ರ ಮಂದಿ ಇವ್ ಸೇರ್ಲಿಲ್ಲ, ಇವ್ರ ಮಂದಿ ಅವ್ರು ಸೇರ್ಲಿಲ್ಲ. ಹಿಂಗ ಆತದ. ಕೆಟ್ಟ ಹುಳ ನಡು ಇರ್ತೇವಲ್ಲ ನಾವು. ಮತ್ ಹುಳ ಬಿಟ್ಟೇವಿ. ಗಿಳಿ ಜಾತಿ ಕುಟ್ಟಾಗ ಅಡ್ಡಾಡಕತ್ತೇನಂತ. ಕರ್ಕೋಬೇಡ್ರಿ ಮುಸಲನ್ನ ನಮಾಜ್ ಮಾಡಕಂತ ಅವ್ರು. ಹಂಗ ಏಸ್ಬೇಕಂತ ನಮಾಜ್ ಮಾಡಿದಕ್ ಹೋದ್ನ ಹೊರಗ ನಮಾಜ್ ಮಾಡಿದ. ತಾಯಿ ಸತ್ತಾಗಲ್ರಿ ನಮಾಜ್ಗೆ ಹೋಗ್ತಾನ. ನಮಾಜ್ ಮಾಡೋದು ಹೊರಗಿಂದ ಹೊರಗ ನಮಾಜ್ ಮಣ್ ಮಾಡ್ಸೊಡಂಗಿಲ್ಲ ಅವ್ರು. ಅವ್ರು 2,000 ಮಕ್ಳು ಇವಕ್ಕ ಸೆರಗೊಡ್ಡಿ ಬೇಡ್ಕೊಂಡಂಗ. ನಿನಗ ಕೊಡ್ತಾನೆ ಕೊಡಂಗಿಲ್ಲ ಅನ್ನಂಗಿಲ್ಲ. ಇಡೀ ಜಗತ್ತಿಗ ಅಂತ ಮಗನ್ ಕೊಡ್ತಾನೆ. ನಾನು ನಿನ್ನ ಮನ್ಯಾಗರ ವಸ್ತು ಅಲ್ಲ ಅನ್ನೋದು ಹುಡುಗರ್ಕಾದ್ರಲಿ. ಅಲ್ಲಿಪ್ಪ ನನ್ನ ಮನೆ ಹಾಳಾಕತಿ ಅನ್ನ ಏನಾಗದಲ್ಲ. ಇಡೀ ಜಗತ್ತಿಗೆ ಆಳಂತ ಮಗ ನಿನ್ನ ಮನ್ಯಾಗರ ವಸ್ತು ಅಲ್ಲ ಅನ್ನ. ಹೆಂಗೆ ದೊಡ್ಡವಕ್ಕಂತ ಹಂಗೆ ಮದುವೆ ಆತ. ನನ್ನ ಮನಿನ ನಿರ್ವಸಾಗಲಿ ಅನ್ನ. ನಾವು ನನ್ನ ಮನಿನ ಮಸುತ್ತಾಲಿ ಸಂತಾನಿಲ್ಲ ಅನ್ನಂಗ ಮಾಡ್ಕೊಂಡು. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ.